ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಈಗಲೂ ಯಾವಾಗಲೂ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ವಾರದ ಮೊದಲನೇ ದಿನ ಕರ್ತನನ್ನ ನಾವು ಈ ರೀತಿಯಾಗಿ ಆರಾಧನೆ ಮಾಡಲಿಕ್ಕಾಗುವಂತೆ ದೇವರು ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ. ಮತ್ತು ಆತನ ಮಹಾಕೃಪೆಯನ್ನೇ ಆತ್ಕೊಂಡವರಾಗಿ ನಾವು ನಮ್ಮ ಜೀವಿತದುದ್ದಕ್ಕೂ ಆತನ ಭಯಭಕ್ತಿಯಲ್ಲಿ ನಡೀಲಿಕ್ಕಾಗುವಂತೆ ಈ ಒಂದು ಸ್ವಲ್ಪ ಸಮಯ ವಾಕ್ಯ ಧ್ಯಾನಕ್ಕಾಗಿ ನಾವು ಮೀಸಲಿಡುವಂಥವರಾಗಿದ್ದೇವೆ. ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದದಲ್ಲಿ ಕೆಲವು ವಾಕ್ಯಗಳನ್ನ ಓದಿ ನಾವು ಧ್ಯಾನ ಮಾಡುವಂಥವ್ರು ನಾವಾಗಿರೋಣ. ಲೋಕದಲ್ಲಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ಕರೆಯಲ್ಪಟ್ಟಂತ ನಾವೊಬ್ಬೊಬ್ಬರೂ ಕೂಡ ಈಗ ನಾವು ಸಭೆಯಾಗಿ ಯಾವ ಸ್ಥಿತಿಯಲ್ಲಿ ಇಲ್ಲಿ ಕೂತಿದ್ದೇವೋ ಹಾಗೆ ಇದ್ದವರಲ್ಲ. ಒಂದು ಕಾಲದಲ್ಲಿ ನಾವು ಹಾಗೆ ಇದ್ದವರಲ್ಲ. ನಮ್ಮ ಸ್ಥಿತಿ ಈಗಿರುವುದಕ್ಕಿಂತಲೂ ಬೇರೆಯದೇ ಆಗಿತ್ತು. ಅಂತ ಒಂದು ಸ್ಥಿತಿಯಿಂದ ನಮ್ಮನ್ನ ಕರೆದು ಈಗ ನಾವು ಆತನನ್ನ ಆರಾಧಿಸುವುದಕ್ಕಾಗಿ, ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವುದಕ್ಕಾಗಿ ಏನೆಲ್ಲ ಯೋಗ್ಯತೆ ಬೇಕು, ಅದಕ್ಕೆ ಏನೆಲ್ಲ ಬಾಧ್ಯತೆ ಬೇಕು, ಎಲ್ಲವನ್ನ ನಮಗೆ ದಯಪಾಲಿಸಿದಂತ ದೇವರನ್ನ ನಾವು ನೆನಪು ಮಾಡಿಕೊಂಡು ನಾವು ಆತನಿಗೆ ಸ್ತೋತ್ರ ಮಾಡುವಂಥವರಾಗಿರೋಣ. ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಆತನು ನಮ್ಮ ಜೀವಿತದುದ್ದಕ್ಕೂ ತನ್ನ ಹಸ್ತದಿಂದ ನಮ್ಮನ್ನ ನಡೆಸ್ತಾ ಬಂದಿದ್ದಾನೆ. ನಾವು ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯದ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಒಂದೊಂದು ಕಾರ್ಯಕ್ಕೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಅದರಲ್ಲಿ ಅನೇಕ ಸಂಗತಿಗಳನ್ನ ಬರೆದು ನಮ್ಮನ್ನ ಬಲಪಡಿಸುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗಿರುವಾಗ ನಾವು ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಚನದಲ್ಲಿ ಹೀಗೆ ಓದ್ತೇವೆ, ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಕರ್ತನಲ್ಲಿ ನಾವು ನೆಲೆಗೊಂಡವರಾಗಿರಬೇಕು. ಆತನು ಹೇಗೆ ಸಮಾಧಾನದ ಪ್ರಭುವಾಗಿದ್ದಾನೋ ಆತನ ಆಳ್ವಿಕೆಯಲ್ಲಿ ಕೂಡಿ ಬರುವಂತ ನಾವು ಕೂಡ ಆತನ ಪ್ರಜೆಗಳು ಆತನ ಸಮಾಧಾನವನ್ನ ನಾವು ಕೂಡ ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ಆತನ ಉದ್ದೇಶವಾಗಿದೆ. ನೀವು ನನ್ನಲ್ಲಿ ಇದ್ದುಕೊಂಡು ಮನಃಶಾಂತಿಯನ್ನ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಮತ್ತು ಕರ್ತನ ಹೇಳುವಂಥವನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. ಲೋಕದಲ್ಲಿ ಎಲ್ಲರಿಗೂ ಕೂಡ ಕಷ್ಟ ಸಂಕಟಗಳುಂಟು, ನೋವು ನಿಂದನೆಗಳುಂಟು, ರೋಗ ರುಜಿನಗಳುಂಟು, ಎಲ್ಲ ಸ್ಥಿತಿಗತಿಗಳನ್ನ ನಾವು ದಾಟಿ ಹೋಗುವಂತವ್ರೆ ಲೋಕದ ಜನರು ಕೂಡ, ನಾವು ಕೂಡ. ಆದ್ರೆ ನಮಗಿರುವಂತಹ ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ, ಈ ಕಷ್ಟ ಸಂಕಟಗಳನ್ನ ದಾಟಿ ಹೋಗ್ಲಿಕ್ಕೆ ನಮಗಿರುವಂತಹ ಸಾಮರ್ಥ್ಯ ಅದು ದೇವರಿಂದಲೇ ಬಂದದ್ದು ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ನಮ್ಮನ್ನ ಕರ್ತನು ಬಲಪಡಿಸುವಂತದ್ದನ್ನ ನಾವು ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ರಿಂದ 21ನೇ ವಚನ ತನಕ ನಾವು ನೋಡುವಾಗ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ, ಲೋಕವು ನಿಮ್ಮನ್ನ ತಿರಸ್ಕಾರ ಮಾಡುವುದಾದ್ರೆ, ಲೋಕವು ನಿಮ್ಮನ್ನ ಸೇರಿಸಿಕೊಳ್ಳಿಲ್ಲ ಅನ್ನುವುದಾದ್ರೆ, ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿದೆ ಎಂಬುದನ್ನ ನೀವು ತಿಳ್ಕೊಳ್ರಿ ಎಂಬುದಾಗಿ. 19ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು
ಮಮತೆ ಇಡುತ್ತಿತ್ತು. ನಾನು ನಿಮ್ಮನ್ನ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿಯದೆ ಎಂಬುದಾಗಿ. ಹಾಗಾದ್ರೆ ಈ ಲೋಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ದ್ವೇಷ ಮಾಡ್ತಾ ಬಂತು, ಅಂಗೀಕರಿಸಲಿಲ್ಲ. ಈ ಲೋಕ ಆತನನ್ನ ಸೇರಿಸ್ಕೊಳ್ಳಿಲ್ಲ. ಸ್ವಂತ ಜನರು ಕೂಡ ಆತನನ್ನ ತಿರಸ್ಕಾರ ಮಾಡಿದ್ದು. ಹೀಗಿರುವಾಗ ಆತನ ಮಕ್ಕಳಾದ ನಮ್ಮನ್ನು ಕೂಡ ಈ ಲೋಕ ತಿರಸ್ಕರಿಸುವುದಾದರೆ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಎಂಬುದಾಗಿ ಈ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ, ಎಚ್ಚರಿಸುವಂತದ್ದಾಗಿದೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ತಿರಸ್ಕಾರ ಹೊಂದಿದವರಾದ್ರೂ ಕೂಡ, ನಾವು ಕೈ ಬಿಡಲ್ಪಟ್ಟವರಾದ್ರೂ ಕೂಡ, ನಾವು ಕರ್ತನನ್ನ ಆಶ್ರಯಿಸಿಕೊಂಡು ನಾವು ಹೋಗುವಂತವರಾಗಿರೋಣ. ಯಾಕಂದ್ರೆ ನಮ್ಮನ್ನ ಧೈರ್ಯಪಡಿಸುವಂತವನು ಈ ಲೋಕವನ್ನ ಜಯಿಸಿದವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ನಮ್ಮನ್ನ ಕರೆದಂತವನು ಈ ಲೋಕವನ್ನ ಜಯಿಸಿದವನಾಗಿದ್ದಾನೆ. ಆದ್ರಿಂದ ನಾವು ಲೋಕದ ಕಡೆಯವರಲ್ಲ. ಲೋಕದಲ್ಲಿ ಇದ್ದೇವೆ ಅಷ್ಟೇ, ಆದ್ರೆ ಲೋಕದ ಕಡೆಯವರಲ್ಲ. ಆದ್ರಿಂದ ಒಂದು ಪ್ರತ್ಯೇಕತೆಯ ಒಂದು ಜೀವಿತವನ್ನ ಜೀವಿಸುವುದಕ್ಕಾಗಿ ಕರ್ತನು ನಮ್ಮನ್ನ ಕರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ನಾವು ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ನೋಡುವಾಗ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವಂತದ್ದಾಗಿದೆ. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ಇದ್ದ ಸ್ಥಿತಿಯಲ್ಲೇ ಇದ್ದವರಲ್ಲ, ನಾವು ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು. ದೇವರು ನಮ್ಮನ್ನ ಕರೆದದ್ದಕ್ಕೂ ನಮ್ಮನ್ನ ಆರಿಸಿಕೊಂಡದ್ದಕ್ಕೂ ಆತನು ಬಹಳ ಸಂತೋಷವುಳ್ಳವನಾಗಿದ್ದಾನೆ. ಈಗ ನಮಗೆ ಕೊಟ್ಟಿರುವಂತಹ ಭಾಗ್ಯ, ಬಾಧ್ಯತೆ ಏನಂದ್ರೆ ಸದಾಕಾಲವು ಆತನ ಸಂಗಡ ಇರುವುದಕ್ಕಾಗಿ ಕರೆಯಲ್ಪಟ್ಟಂತ ಒಂದು ಜೀವಿತ. ಆದ್ರಿಂದ ಈ ಲೋಕ ಒಂದು ವೇಳೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದ್ರೆ ಲೋಕ ಸಂತೋಷಿಸ್ತದೆ. ನಮಗೆ ಕಷ್ಟ ಸಂಕಟಗಳಿರುವಾಗ ಈ ಲೋಕ ಸಂತೋಷ ಪಡ್ತದೆ. ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದ ಬರುವುದು ಎಂಬುದಾಗಿ. ಕರದಾತನು ನಂಬಿಗಸ್ತನಾಗಿದ್ದಾನೆ. ಎಂಥದ್ದೇ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗ್ತಿದ್ರು ಕೂಡ ಆ ಎಲ್ಲಾ ಪರಿಸ್ಥಿತಿಗಳಿಗೂ ಬದಲಾವಣೆ ಕೊಡುವುದಕ್ಕೆ ನಮ್ಮ ಕರ್ತನು ಆತನು ಶಕ್ತನಾಗಿದ್ದಾನೆ. ಕ್ರಿಸ್ತನಿಗೆ ಈ ಲೋಕದಲ್ಲಿ ಆತನಿದ್ದಂತಹ ದಿನಗಳಲ್ಲಿ ಆತನಿಗುಂಟಾದಂತ ಶ್ರಮೆ, ಸಂಕಟ, ನಿಂದೆ, ಅವಮಾನ, ತಿರಸ್ಕಾರ ಮತ್ತು ಆತನ ಮರಣ ಎಲ್ಲವೂ ಲೋಕದ ಜನರಿಗೆ ಹುಚ್ಚು ಮಾತಾಗಿತ್ತು. ಲೋಕದ ಜನರಿಗೆ ಅದು ಹುಚ್ಚು ಮಾತಾಗಿತ್ತು. ಲೋಕದ ಜನರು ಆ ಒಂದು ಮರಣದ ಸಂದರ್ಭದಲ್ಲಿಯೂ, ಆತನು ಶ್ರಮೆ ಪಡುತ್ತಾ ಮುಂದೆ ಸಾಗಿದಂತ ಆ ಸಂದರ್ಭದಲ್ಲಿಯೂ ಅದಕ್ಕಾಗಿ ಒಂದು ಆನಂದ ಪಡುವಂತವರು ಆಗಿದ್ರು. ಅಂದ್ರೆ ಆ ಕಷ್ಟದಲ್ಲಿ ಅವರು ಸಂತೋಷ ಪಡುವಂತವರು, ಕೇಕೆ ಹಾಕುವಂತವರು, ಆತನನ್ನ ಹೀಯಾಳಿಸುತ್ತಾ ಆ ಒಂದು ಸಂತೋಷ ಪಡುವಂತವರು ಅವರು ಆಗಿದ್ರು. ಲೌಕಿಕ ಸಂತೋಷ ಅವರದಾಗಿತ್ತು ಪ್ರಿಯರೇ. ಆದ್ರೆ ಆತನ ಹಿಂಬಾಲಿಕರಿಗೆ, ಅಂದ್ರೆ ಆತನನ್ನು ನಂಬಿದವರಿಗೆ, ಆತನ ಕುಟುಂಬದವರಿಗೆ, ಆತನ ಸಭೆಯವರಿಗೆ ಬಹಳ ದುಃಖ ತರುವಂತಹ ಸಂಗತಿ ಅದಾಗಿತ್ತು. ಆತನ ಶ್ರಮೆ, ಆತನ ನೋವು, ಆತನ ಮೇಲೆ ಬಂದಂತ ಅಪಾದನೆಗಳು, ಆತನ ಅನುಭವಿಸಿದಂತ ಶಿಲುಬೆಯ ಮರಣ ಎಲ್ಲವೂ ನಾವು ದುಃಖ ಪಡಬೇಕಾದಂತ ಒಂದು ಸಂಗತಿ ಆಗಿತ್ತು. ಆದರೆ ಆತನು ಅನುಭವಿಸಿದಂತ ಆ ದುಃಖಕರವಾದಂತ, ಅವಮಾನಕರವಾದಂತ ಆ ನೋವು, ನಿಂದನೆ ಎಲ್ಲವೂ ನಮ್ಮ ಹಿತಕ್ಕಾಗಿ ಆಗಿತ್ತು ಪ್ರಿಯರೇ. ನಮಗೆ ಬದಲಾವಣೆ ಕೊಡೋದಕ್ಕಾಗಿ, ನಮ್ಮನ್ನ ಆ ಒಂದು ಹಳೆಯ ಜೀವಿತದಿಂದ ತಪ್ಪಿಸುವುದಕ್ಕಾಗಿ ಆತನು ಅಂತಹ ಶ್ರಮೆ ಸಂಕಟಗಳನ್ನ ದಾಟಿ ಹೋಗ್ಬೇಕಾಗಿತ್ತು ಪ್ರಿಯರೇ. ನಮ್ಮ ಹಳೆಯ ಜೀವಿತ ಅದು ದೇವರಿಗೆ ವಿರುದ್ಧವಾದಂತ ಒಂದು ಜೀವಿತವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಬಹಳ ದುಃಖ ತರುವಂತ ಸಂಗತಿ ಅದಾಗಿತ್ತು, ಬಹು ನೋವಿನ ಸಂಗತಿ ಅದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆತನ ಮರಣ, ಆತನ ಪುನರುತ್ಥಾನ, ಆತನ ಶ್ರಮೆ, ಆತನ ಸಂಕಟ ಅದು ನಮ್ಮ ರಕ್ಷಣೆಗಾಗಿ, ನಮ್ಮ ನಿರಂತರ ಸಂತೋಷ ಸಮಾಧಾನಕ್ಕಾಗಿ ಆತನು ಅಂತಹ ಒಂದು ಯಾತನೆಯನ್ನ ಆತನು ಅನುಭವಿಸಬೇಕಾಗಿ ಬಂತು ಎಂಬುದನ್ನ ನಾವು ನೋಡ್ತೇವೆ ಪ್ರಿಯರೇ. ಈಗ ನಾವು ಈ ದಿನದ ಧ್ಯಾನಕ್ಕಾಗಿ ಒಬ್ಬ ವಿಶೇಷ
ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡುವುದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ಇಸ್ರಾಯೇಲರು ಬಾಬೆಲಿಗೆ ಸೆರೆ ಹೋಗಿದ್ದಂತ ಆ ಇಕ್ಕಟ್ಟಿನ ದಿನಗಳಲ್ಲಿ ಇಬ್ರಿಯ ಸ್ತ್ರೀಯೊಬ್ಬಳು ಬಹಳ ಸಂಕಟದಿಂದ, ಬಹಳ ನೋವಿನಿಂದ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವನನ್ನ ನಾನು ಬಹು ವೇದನೆಯಿಂದ, ಬಹು ಕಷ್ಟದಿಂದ ಹೆತ್ತಿದ್ದೇನೆ ಎಂದು ಹೇಳಿ ಅವನ ತಾಯಿ ಅವನಿಗೆ ಏನಂತ ಹೆಸರಿಟ್ಟರಂತೆ? ಯಾಬೇಚನು ಎಂದು ಹೆಸರಿಟ್ಟಳು ಎಂಬುದಾಗಿ ನಾವು ನೋಡ್ತೇವೆ. ಇಂಗ್ಲಿಷ್ನಲ್ಲಿ ಜಾಬೇಸ್ ಎಂಬುದಾಗಿ, ಯಾಬೇಚನು ಎಂಬುದಾಗಿ ಹೆಸರಿಟ್ಟಳು ಎಂಬುದಾಗಿ ನಾವು ನೋಡ್ತೇವೆ. ಆ ವ್ಯಕ್ತಿ, ಆ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಹೆರಿಗೆಯ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಬರಬಹುದಾದಂತ ಆ ವೇದನೆ, ಆ ಯಾತನೆ, ಆ ನೋವು, ಅದು ಬಹಳ ಸಂಕಟಕರವಾದಂತ ಒಂದು ಸಂಗತಿ ಆಗಿದೆ ಪ್ರಿಯರೇ. ಆದರೆ ಆ ಒಂದು ಸಂದರ್ಭದಲ್ಲಿ ಆಕೆ ಅನುಭವಿಸಿದಂತ ನೋವು ಅದು ಆಕೆಯನ್ನು ಬಹಳ ದುಃಖಕ್ಕೆ ಈಡು ಮಾಡಿತು. ಆ ಒಂದು ಯಾತನೆ, ಅದರಿಂದ ಆಕೆ ಬಹಳ ನೊಂದುಕೊಂಡವಳಾಗಿದ್ಲು ಎಂಬುದಾಗಿ ನಾವು ನೋಡ್ತೇವೆ. ಅವನಿಗೆ ಆಕೆ ಇಟ್ಟಂತ ಹೆಸರು ಯಾಬೇಚನು ಎಂಬುದಾಗಿ. ಯಾಬೇಚನೆಂದರೆ ಅವನು ದುಃಖವನ್ನ ಉಂಟು ಮಾಡುವವನು, ಅವನು ಬಹು ಸಂಕಟವನ್ನ ತಂದವನು ಎಂದು ಅರ್ಥ ಬರುವಂತದ್ದಾಗಿದೆ ಪ್ರಿಯರೇ. ಯಾಬೇಚನೆಂದರೆ ವೇದನೆ, ದುಃಖ, ಸಂಕಟ, ನೋವು ಎಂದರ್ಥ ಬರುವಂತದ್ದಾಗಿದೆ. ನಾವು ಸತ್ಯವೇದದಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ, 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ಓದುವುದಾದ್ರೆ, ಅಹರ್ಹೇಲನು ಆರುಮನ ಮಗನು. ಯಾಬೇಚನು ತನ್ನ ಅಣ್ಣ ತಮ್ಮಂದರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತೆನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಆ ವ್ಯಕ್ತಿ ಅವನು ಬೆಳೆದು ದೊಡ್ಡವನಾದ ಮೇಲೆ ಅವನು ದೇವರಿಗೆ ಮಾಡಿದಂತ ಪ್ರಾರ್ಥನೆ ಅದು ವಿಶೇಷವಾದಂತ ಒಂದು ಪ್ರಾರ್ಥನೆ ಅದಾಗಿತ್ತು ಎಂಬುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಿ ಆ ಮಗನು ಹುಟ್ಟುವಾಗ ಆಕೆಗೆ ಬಹಳ ಸಂಕಟವನ್ನ, ದುಃಖವನ್ನ ಉಂಟು ಮಾಡಿದನು. ಆದರೂ ಆ ತಾಯಿ ಆ ಮಗುವನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಬಂದಳು. ಬೆಳೆಯುತ್ತಾ ಬೆಳೆಯುತ್ತಾ ಯಾಬೇಚನಿಗೆ ತನ್ನ ಜನರೊಂದಿಗೆ, ತನ್ನ ಸ್ನೇಹಿತರೊಂದಿಗೆ ಸಹಜವಾಗಿ ಬೆರೆಯುವುದಕ್ಕೆ ಆಗ್ಲೇ ಇಲ್ಲ ಪ್ರಿಯರೇ. ಯಾಕೆಂದ್ರೆ ಅವನಿಗೆ ಆಕೆ ಇಟ್ಟಿದ್ದಂತ ಹೆಸರು, ಇವನು ನನಗೆ ಬಹಳ ದುಃಖವನ್ನ ತಂದಂತವನು ಎಂಬುದಾಗಿ, ಮತ್ತು ಅವನು ಬಹಳ ದುಃಖವನ್ನ, ವೇದನೆಯನ್ನ, ಸಂಕಟವನ್ನ, ನೋವನ್ನ ಉಂಟು ಮಾಡುವವನು ಎಂಬ ಹೆಸರು ಅವನಿಗಿತ್ತು. ಆದ್ದರಿಂದ ಒಂದು ವೇಳೆ ಅವನು ಸ್ನೇಹಿತರ ಮಧ್ಯದಲ್ಲಿ, ತನ್ನ ಸಂಬಂಧಿಕರ ಮಧ್ಯದಲ್ಲಿ ಒಂದು ವೇಳೆ ಅವನ ಜೀವಿತದುದ್ದಕ್ಕೂ ಬಹಳ ಕರಕರೆಯನ್ನ, ಅವಮಾನವನ್ನ, ನೋವನ್ನ ಅನುಭವಿಸುತ್ತಾ ಬೆಳೆದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾಬೇಚನು ಬಹಳ ಅಡ್ಡಿ ಉಂಟು ಮಾಡುವವನು, ನೋವುಂಟು ಮಾಡುವವನು ಎಂಬಂತ ಹೆಸರುಳ್ಳವನಾಗಿದ್ದನು. ಆದರೆ ಹೀಗಿದ್ರೂ ಕೂಡ ಯಾಬೇಚನು ತನ್ನ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಆತನು ಗಣವಂತನಾಗಿದ್ದನು ಎಂಬುದಾಗಿ 9ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹೇಗೆ ಇದು ಸಾಧ್ಯವಾಯಿತು? ಅವನು ಜನರಿಂದ ಒಂದು ವೇಳೆ ಅವಮಾನ ಹೊಂದಿದವನಾದರೂ ಕೂಡ, ಜನರಿಂದ ಅವನು ತಿರಸ್ಕಾರ ಹೊಂದಿದವನಾದರೂ ಕೂಡ, ಅವನಿಗೆ ಅವನ ತಾಯಿ ಇಟ್ಟಂತ ಹೆಸರು ನೋವು ತರುವವನು, ದುಃಖ ತರುವವನು, ವೇದನೆ ತರುವವನು, ಸಂಕಟ ಕೊಡುವವನು ಎಂಬುದಾಗಿದ್ರೂ ಕೂಡ ಅವನ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಅವನು ಬಹಳ ಘನವಂತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಅವನ ಜೀವಿತದಲ್ಲಿ ಬಂದಂತ ಬದಲಾವಣೆ ಏನು? ಅವನು ಅಣ್ಣ ತಮ್ಮಂದರ ಮಧ್ಯದಲ್ಲಿ
ಆ ಘನತೆಯನ್ನು ಹೊಂದುವುದಕ್ಕೆ ಏನ್ ಕಾರಣ, ಹೇಗೆ ಅವನು ಅಂತ ಒಂದು ಸನ್ಮಾನಕ್ಕೆ ಯೋಗ್ಯನಾಗಿದ್ದನು ಎಂಬುದನ್ನು ನಾವು ಆ ಪ್ರಾರ್ಥನೆಯ ಕೆಲವು ಅಂಶಗಳಲ್ಲಿ ನಾವು ನೋಡೋದಾದ್ರೆ, ಆ ಪ್ರಾರ್ಥನೆ ಇಸ್ರೇಲರ ಹಿಂದಿನ ಆ ದೇವರ ಒಂದು ವಾಗ್ದಾನಗಳನ್ನ, ದೇವರು ಇಸ್ರಾಯೇಲರ ಮಧ್ಯದಲ್ಲಿ ನಡೆಸ್ತಾ ಬಂದಂತ ಅನೇಕ ಕ್ರಿಯೆಗಳನ್ನ, ದೇವರು ಅವರ ಮಧ್ಯದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಅವನ ಪ್ರಾರ್ಥನೆಯಲ್ಲಿ ಒಂದು ಪ್ರತಿಫಲನವನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ನಾವು ಕಲಿಯುತ್ತಾ ಇರುವಂತ ಈ ವ್ಯಕ್ತಿ ಯಾಬೇಚನು ಅವನೇನು ಅರಸನಲ್ಲ, ಅವನೇನು ಪ್ರವಾದಿಯಲ್ಲ, ಅವನೇನು ಗಣ್ಯ ವ್ಯಕ್ತಿಯಲ್ಲ. ಅವನು ಸಾಧಾರಣ ಕುಟುಂಬದಲ್ಲಿ ಆ ಯಹೂದರಲ್ಲಿ ಹುಟ್ಟಿ ಬಂದಂತ ವ್ಯಕ್ತಿ ಅವನಾಗಿದ್ದನು ಪ್ರಿಯರೇ. ಆದ್ರೆ ಅವನು ಆ ದಿನದಲ್ಲಿ ಮಾಡಿದಂತ ಪ್ರಾರ್ಥನೆ ಅದು ಬಹು ವಿಶೇಷವಾದಂತ ಪ್ರಾರ್ಥನೆ ಅದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಆ ಪ್ರಾರ್ಥನೆಯ ಆ ಮೊದಲನೇ ವಚನದಲ್ಲಿ ನಾವು ನೋಡುವಾಗ, ಯಾಬೇಚನು ಇಸ್ರೇಲ್ ದೇವರಿಗೆ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರೇಲ್ ದೇವರಿಗೆ ಆತನು ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ Jabez prayed to the God for blessing and protection and God granted his request ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರುವಾಗ ಅವನ ಘನತೆಗೆ ಕಾರಣ ಏನಪ್ಪಾ ಅಂದ್ರೆ, ಅವನು ಇಸ್ರೇಲ್ ದೇವರನ್ನ ಅರಿತವನಾಗಿದ್ದನು, ತಿಳಿದವನಾಗಿದ್ದನು. ಒಂದು ವೇಳೆ ತನ್ನ ಜೀವಿತದಲ್ಲಿ ಬಂದಂತ ತಿರಸ್ಕಾರದ ಮಧ್ಯದಲ್ಲಿಯೂ ಕೂಡ ಅವನು ಇಸ್ರೇಲ್ ದೇವರ ಕುರಿತಾಗಿ ಹೆಚ್ಚಿನ ತಿಳುವಳಿಕೆಯನ್ನ, ಜ್ಞಾನವನ್ನ ಹೊಂದಿದವನಾಗಿದ್ದನು ಎಂಬುದಾಗಿ ನಾವು ಅನೇಕ ಒಂದು ಸತ್ಯವೇದ ವಿವರಣೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರತಿಯೊಬ್ಬ ವಿಶ್ವಾಸಿಗೂ, ದೇವರ ಮನುಷ್ಯನಿಗೂ ತನ್ನದೇ ಆದಂತ ಅನೇಕ ವೈಯಕ್ತಿಕವಾದಂತ ನೋವು, ಸಮಸ್ಯೆ, ಕೊರತೆ ಇದ್ದೇ ಇರುವಂತದ್ದಾಗಿದೆ ಪ್ರಿಯರೇ. ಈ ಪರಿಸ್ಥಿತಿಯಲ್ಲಿ ಯಾಬೇಚನ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಯಾಬೇಚನು ಆತನು ಇಸ್ರೇಲ್ ದೇವರ ಕುರಿತಾಗಿ ಪ್ರಾರ್ಥನೆ ಮಾಡುವಾಗ ಅನೇಕ ಸಂಗತಿಗಳನ್ನ ಆ ಒಂದು ಪ್ರಾರ್ಥನೆ ಮಧ್ಯದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯರೇ. ಇಸ್ರೇಲರ ದೇವರು ಆತನು ಇಸ್ರೇಲರ ಸದಮಲ ಸ್ವಾಮಿಯಾಗಿದ್ದಾನೆಂಬುದಾಗಿ ಅವನು ಅರ್ಥ ಮಾಡಿಕೊಂಡವನಾಗಿದ್ದನು. ಆತನು ತನ್ನ ಜನರ ಜೀವಿತದಲ್ಲಿ ಮಾಡಿದ ಮಹತ್ಕಾರ್ಯಗಳು, ವಾಗ್ದಾನಗಳು ಎಲ್ಲವೂ ಮಿತಿ ಇಲ್ಲದ ಆತನ ಪ್ರೀತಿಗೆ ಗುರುತಾಗಿದೆ ಎಂಬುದಾಗಿ ಅವನ ಪ್ರಾರ್ಥನೆಯಲ್ಲಿ ನಾವು ಕಂಡುಕೊಳ್ಳುವಂತವರಾಗಿದ್ದೇವೆ. ಆದಿಕಾಂಡ 15ನೇ ಅಧ್ಯಾಯದ 1ನೇ ವಚನ ಮತ್ತು 5ನೇ ವಚನದಲ್ಲಿ ನಾವು ನೋಡುವಾಗ, ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದಾಗಿ ಅಬ್ರಹಾಮನನ್ನ ದೇವರು ಕರೆದದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ ಪ್ರಿಯರೇ. ಅಬ್ರಹಾಮನಿಗೆ ಈ ರೀತಿಯಾಗಿ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಮುಂದೆ ಅತ್ಯಧಿಕವಾದಂತ ಬಹುಮಾನ ಇಟ್ಟದೆ ಎಂಬುದಾಗಿ ಅಬ್ರಹಾಮನಿಗೆ ವಾಗ್ದಾನ ಮಾಡುವಂತದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ದೇವರು ಅಬ್ರಹಾಮನನ್ನ ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನ ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಆಕಾಶದ ನಕ್ಷತ್ರಗಳನ್ನು ತೋರಿಸಿ ವಾಗ್ದಾನಗಳನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ 15ನೇ ಅಧ್ಯಾಯದ 7ನೇ ವಚನದಲ್ಲಿ ಕೂಡ, ಆಮೇಲೆ ಆತನು ಅವನಿಗೆ ಈ ದೇಶದ ಬಾಧ್ಯತೆಯನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂತಹ ಸಂಗತಿಯನ್ನ ನಾವು ವಾಕ್ಯ ಭಾಗದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಇಸ್ರೇಲರ ದೇವರು ಇಸ್ರೇಲರ ಮಧ್ಯದಲ್ಲಿ ಆತನು ಹಗಲಿನಲ್ಲಿ ಮೇಘಸ್ತಂಭದೋಪಾದಿಯಲ್ಲಿಯೂ ಇರುಳಿನಲ್ಲಿ ಅಗ್ನಿಸ್ತಂಭದೋಪಾದಿಯಲ್ಲಿಯೂ ಇದ್ದುಕೊಂಡು ಅವರನ್ನ ನಡೆಸುತ್ತಾ ಬಂದಂತ ಎಲ್ಲ ರೀತಿಯನ್ನ ಈ ಯಾಬೇಚನು ಆತನು ತನ್ನ ಜೀವಿತದುದ್ದಕ್ಕೂ ಕಲಿತವನಾಗಿದ್ದನು ಎಂಬುದಾಗಿ ನಾವು ಗ್ರಹಿಸಿಕೊಳ್ಬಹುದಾಗಿದೆ ಪ್ರಿಯರೇ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ನಿನಗೆ ಕೊಡುತ್ತೇನೆ, ನೀನು ಅನೇಕ ಜನಾಂಗಗಳಿಗೆ
ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದು. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಎಂಬುದಾಗಿ ಹೇಳಿದಂತಹ ಸಂಗತಿ ಒಂದು ವೇಳೆ ಯಾಬೇಚನ ಜೀವಿತದಲ್ಲಿ ಅದು ಪರಿಣಾಮಕಾರಿಯಾಗಿ ಕಾರ್ಯ ಮಾಡಿರುವಂತದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹೇಗೆ ಎಂಬುದಾಗಿ ನಾವು ನೋಡುವಾಗ, ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನ ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಪ್ರಾರ್ಥನೆಯನ್ನ ಕೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಈ ಪ್ರಾರ್ಥನೆಯಲ್ಲಿ ದೇವರು ಆ ಇಸ್ರೇಲರ ಮಧ್ಯದಲ್ಲಿ ನಡೆಸಿದಂತ ಕಾರ್ಯಗಳ ಒಂದು ಛಾಯೆಯನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳನ್ನ ನಾವು ಆ ಒಂದು ಪ್ರಾರ್ಥನೆಯಲ್ಲಿ ನಾವು ಛಾಯೆಯಾಗಿ ಕಾಣುವಂತವರಾಗಿದ್ದೇವೆ. ಅಬ್ರಹಾಮನಿಗೆ ಒಂದು ವಿಶೇಷವಾದಂತಹ ಸಂತಾನವನ್ನ ದೇವರು ವಾಗ್ದಾನ ಮಾಡಿದ್ದಾನೆ ಮತ್ತು ಅವನ ಮೇರೆಗಳನ್ನ ವಿಸ್ತರಿಸಿ ದೇಶವನ್ನ ಮತ್ತು ಆ ಪ್ರಾಂತ್ಯವನ್ನ ಅವನಿಗೆ ವಾಗ್ದಾನ ಮಾಡಿದಂತಹ ಸಂಗತಿಗಳನ್ನ ನಾವು ನೋಡ್ತೇವೆ. ಮತ್ತು ಅವರ ಸಂಗಡಲ್ಲೇ ಇದ್ದುಕೊಂಡು ಆತನ ಹಸ್ತವು ಅವರನ್ನ ಪರಿಪಾಲಿಸುತ್ತಾ ಬಂದಂತಹ ಸಂಗತಿಗಳನ್ನ ನಾವು ಇಸ್ರೇಲರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಎಲ್ಲಾ ಸಂಗತಿಗಳು ಕೂಡ ಯಾಬೇಚನ ಪ್ರಾರ್ಥನೆಯಲ್ಲಿ ನಾವು ಕಾಣುವಂತವರಾಗಿದ್ದೇವೆ ಪ್ರಿಯರೇ. ಯಾಕೋಬನ ಜೀವಿತದಲ್ಲಿ ಕೂಡ ನಾವು ನೋಡುವಾಗ ಇಸ್ರೇಲರು ಕೆಂಪು ಸಮುದ್ರವನ್ನ ದಾಟಿದ ಸಂಗತಿಗಳನ್ನ, ಈ ಎಲ್ಲಾ ಸಂಗತಿಗಳನ್ನ ಯಾಬೇಚನು ಓದಿ ಗ್ರಹಿಸಿಕೊಂಡವನಾಗಿದ್ದನು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಪ್ರಿಯರೇ. ಅವನು ಮಾಡಿದಂತ ಪ್ರಾರ್ಥನೆಯಲ್ಲಿ ಈ ಒಂದು ದೇವರು ತನ್ನ ಜನರ ಮಧ್ಯದಲ್ಲಿ ಮಾಡಿದಂತ ಎಲ್ಲಾ ಕಾರ್ಯಗಳ ಅಂಶಗಳನ್ನ ಒಳಗೊಂಡಿರುವಂತದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಅದನ್ನೇ ನಾವು ನೋಡುವಾಗ ಯಾಕೋಬನ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹಳ ಬಲವಾದದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಬೇಚನು ದೇವರಲ್ಲಿ ಒಂದು ವಿಶಿಷ್ಟವಾದಂತಹ ಪ್ರಾರ್ಥನೆಯನ್ನ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅದರ ಪ್ರಕಾರ ನಾವು ನೋಡೋದಾದ್ರೆ, ಜಾಬೇಜ್ ಪ್ರೇಡ್ ಅಂಡ್ ಗಾಡ್ ಆನ್ಸರ್ಡ್ ಟು ಹಿಸ್ ಪ್ರೇಯರ್ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಪ್ರೇಯರ್ ಚೇಂಜಸ್ ದ ವರ್ಲ್ಡ್, ಪ್ರೇಯರ್ ಚೇಂಜಸ್ ದ ಥಿಂಗ್ಸ್, ಪ್ರೇಯರ್ ಚೇಂಜಸ್ ದ ಸಿಚುಯೇಷನ್ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಳ ಪುಸ್ತಕದಲ್ಲಿ 145ನೇ ಅಧ್ಯಾಯ, ಕೀರ್ತನೆಗಳ ಪುಸ್ತಕ 145ನೇ ಅಧ್ಯಾಯ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ 18ನೇ ವಚನದಿಂದ 18ನೇ ವಚನ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನ ಮೇಲೆ ಭಯಭಕ್ತಿ ಉಳ್ಳಂತವರ ಇಷ್ಟಾರ್ಥವನ್ನ ಆತನು ನೆರವೇರಿಸುವಂತವನಾಗಿದ್ದಾನೆ. ಅವರ ಕೂಗನ್ನ ಕೇಳಿ ಅವರನ್ನು ರಕ್ಷಿಸುವಂತವನಾಗಿದ್ದಾನೆ ಎಂಬುದಾಗಿ ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ದೇವರು ಯಾಬೇಚನ ಪ್ರಾರ್ಥನೆಗೆ ಕಿವಿಗೊಟ್ಟು ಆ ಪ್ರಾರ್ಥನೆಯನ್ನ ನೆರವೇರಿಸುವಲ್ಲಿ ಆತನ ಪ್ರಾರ್ಥನೆ ಅದು ಯಥಾರ್ಥವಾಗಿತ್ತು ಎಂಬುದನ್ನು ನಾವು ಗ್ರಹಿಸಿಕೊಳ್ಬಹುದಾಗಿದೆ ಪ್ರಿಯರೇ. ಮತ್ತು ಆತನು ಇಸ್ರೇಲ್ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಪ್ರಿಯರೇ. ಆದ್ದರಿಂದಲೇ ಅವನ ಕೂಗನ್ನ ಕೇಳಿ ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನು ಎಂಬುದನ್ನು ನಾವು ಗ್ರಹಿಸಿಕೊಳ್ಬಹುದಾಗಿದೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನ ಕಾಪಾಡುತ್ತಾನೆ. ಯಾಬೇಚನು ಮಾಡಿದಂತಹ ಪ್ರಾರ್ಥನೆ ಅದರಲ್ಲಿ ನನ್ನನ್ನ ಕೈ ಹಿಡಿದು ನಡೆಸು ಎಂಬುದಾಗಿ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನ ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನ ಹಿಡಿದು ನನ್ನನ್ನು ನಡೆಸ್ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ
7ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ. ನಾವು ಯಥಾರ್ಥವಾಗಿ ಬೇಡಿಕೊಳ್ಳುವುದಾದ್ರೆ ಅದು ನಿಮಗೆ ದೊರೆಯುತ್ತದೆ ಎಂಬುದಾಗಿ ಕರ್ತನು ಹೇಳುವಂತವನಾಗಿದ್ದಾನೆ. ಕರ್ತನ ಮಾತಿನ ಆಧಾರದ ಮೇಲೆಗೆ ಯಾಬೇಚನು ಪ್ರಾರ್ಥನೆ ಮಾಡಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ವಿಶ್ವಾಸಿಗಳಾದ ನಾವು ಕೂಡ ನಮ್ಮ ಜೀವಿತದುದ್ದಕ್ಕೂ ನಾವು ಯಥಾರ್ಥವಾಗಿ ಮನಗುಂದಿದವರಾಗಿ ಏನನ್ನ ಬೇಡ್ಕೊಳ್ಬೇಕು, ನನ್ನ ಸ್ಥಿತಿ ಏನೆಂಬುದನ್ನು ಅರ್ಥ ಮಾಡಿಕೊಂಡವರಾಗಿ ನಾವು ಕೇಳಿಕೊಳ್ಳುವಾಗ ನಿಜವಾಗಿಯೂ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಂತವನಾಗಿದ್ದಾನೆ. ನಮ್ಮೆಲ್ಲ ಪರಿಸ್ಥಿತಿಗಳಿಗೆ ಕರ್ತನು ಬದಲಾವಣೆ ಕೊಡಲು ಆತನು ಸಮರ್ಥನಾಗಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 12ನೇ ವಚನ ಹೀಗೆ ಹೇಳ್ತದೆ: ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತವರಾಗಿರ್ರಿ ಎಂಬುದಾಗಿ. ಯಾಬೇಚನು ಕೂಡ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದವನಾಗಿದ್ದನು. ಅವನಿಗೆ ಉಂಟಾದಂತ ಅವನ ಜೀವಿತದ ಉದ್ದಕ್ಕೂ ಬಂದಂತ ಒಂದ್ ವೇಳೆ ಅವಮಾನದಲ್ಲಿ, ನಿಂದೆಯಲ್ಲಿ, ಕಷ್ಟದ ಸಮಯದಲ್ಲಿ ಒಂದ್ ವೇಳೆ ಅವನು ತಿರಸ್ಕಾರವನ್ನ ದಾಟುತ್ತಿದ್ರೂ ಕೂಡ ಅವನು ಆ ಅವಮಾನದ ಸಂದರ್ಭದಲ್ಲಿಯೂ ಕೂಡ, ಉಪದ್ರವದ ಸಂದರ್ಭದಲ್ಲಿಯೂ ಕೂಡ ಅವನು ಸೈರಣೆ ಉಳ್ಳವನಾಗಿ ಪ್ರಾರ್ಥನೆ ಮಾಡಿದನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ನಾವು ಕೇಳ್ಕೊಳ್ಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ನಾವು ದೇವರಿಂದ ಏನಾದ್ರೂ ಹೊಂದಿಕೊಳ್ಬೇಕಾದ್ರೆ, ನಮ್ಮ ಸ್ಥಿತಿಗತಿಗಳಿಗೆ ಬದಲಾವಣೆ ತಂದುಕೊಳ್ಬೇಕಾದ್ರೆ, ನಾವು ದೇವರಿಗೆ ಯೋಗ್ಯವಾದಂತ ಜೀವಿತವನ್ನ ನಾವು ಜೀವಿಸಬೇಕಾದ್ರೆ, ನಮ್ಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಒಂದು ವೇಳೆ ನಮಗೆ ಘನತೆ ಗೌರವಗಳು ಉಂಟಾಗಬೇಕಾದ್ರೆ ನಾವು ಅದನ್ನ ಜನರಿಂದ ಬಯಸುವಂತವರಾಗಿರಬಾರ್ದು. ನಾವು ಕೇಳುವಂತವರನ್ನ ಕೇಳುವುದಾದ್ರೆ, ದೇವರಿಗೆ ಯೋಗ್ಯರಾಗಿ ನಾವು ನಡ್ಕೊಳ್ಳುವುದಾದ್ರೆ, ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಕರ್ತನ ಮುಂದೆ ನಮ್ಮೆಲ್ಲ ಸಂಗತಿಗಳನ್ನ ನಾವು ಎತ್ತಿ ಹಿಡಿಯುವುದಾದ್ರೆ, ದೇವರು ತಾನೇ ಎಲ್ಲಾ ಸ್ಥಿತಿಗತಿಗಳಿಗೆ ಬದಲಾವಣೆ ಕೊಡಲು ಆತನು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಯಾಬೇಚನು ಎಲ್ಲರಿಂದಲೂ ಕೈ ಬಿಡಲ್ಪಟ್ಟವನಾಗಿದ್ದನು. ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಕೀರ್ತನೆಗಳ ಗ್ರಂಥ 22ರಲ್ಲಿ 6ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನ ತನಕ, ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಎಲ್ಲರಿಂದಲೂ ಕೈ ಬಿಡಲ್ಪಟ್ಟವನು ಯಾಬೇಚನು. ಅವನು ದೇವರನ್ನ ನಂಬಿದನು. ಎಲ್ಲರಿಂದಲೂ ತಿರಸ್ಕಾರ ಹೊಂದಿದವನಾಗಿದ್ರೂ ಕೂಡ ಇಸ್ರಾಯೇಲರ ದೇವರನ್ನ ಘನಪಡಿಸಲು ತೀರ್ಮಾನ ಹೊಂದಿದವನಾಗಿದ್ದನು. ಇಲ್ಲಿ ಭಕ್ತನು 6ನೇ ವಚನದಲ್ಲಿ ನಾವು ನೋಡುವಾಗ, ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದವನಾಗಿದ್ದೇನೆ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ, ಅವರು ಹೋರೆ ತುಟಿ ಮಾಡಿ ತಲೆ ಆಡಿಸುತ್ತಾರೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವನ್ನ ಈ ಲೋಕದಲ್ಲಿ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆತನು ಈ ಲೋಕದಲ್ಲಿದ್ದಾಗ ಸ್ವಂತ ಜನರಿಂದ ಅವಮಾನ ಮತ್ತು ಈ ಲೋಕದ ಗಣ್ಯರಿಂದ ತಿರಸ್ಕಾರ. ಆತನು ಶಿಲುಬೆಯ ಮೇಲೆ ಆತನು ಶ್ರಮೆ ಸಂಕಟಗಳನ್ನ ಅನುಭವಿಸುವಾಗ, ಘೋರ ಬಾಧೆಯನ್ನ ಅನುಭವಿಸುವಾಗ, ಆತನು ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ ಪ್ರವಾದನೆಗಳಲ್ಲಿ ಬರೆದಂತ ಆ ವಾಕ್ಯವನ ಜೀವಿತದಲ್ಲಿ ನೆರವೇರುವಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿ ಇದ್ದಂತ ಯಾಬೇಚನು ಕೂಡ ಇಸ್ರೇಲ್ ದೇವರನ್ನ ಘನಪಡಿಸಲು ತೀರ್ಮಾನಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಪ್ರಾರ್ಥನೆ ಮಾಡುವಾಗ, ದೇವರೇ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು, ನನ್ನ ಪ್ರಾಂತವನ್ನ ವಿಸ್ತರಿಸು, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ರಕ್ಷಿಸು, ಸಂರಕ್ಷಿಸು ಎಂಬುದಾಗಿ ಕೇಳುವಂಥದ್ದನ್ನ ನಾವು ನೋಡ್ತೇವೆ. ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂದು ಮೊರೆ ಇಟ್ಟನು. ದೇವರು ಅವನ ಮೊರೆಯನ್ನ ಲಾಲಿಸಿದನು ಎಂದು ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾಬೇಚನು ದೇವರನ್ನ ಕೂಗಿ ಕರೆದನು. ಇಸ್ರಾಯೇಲ್ ದೇವರನ್ನ ಅವನು ಘನಪಡಿಸುತ್ತಾ ತನ್ನ ಪ್ರಾರ್ಥನೆಯಲ್ಲಿ ದೇವರನ್ನ ಮೊರೆ ಇಟ್ಟನು.
ಕೂಗಿ ಕರೆದನೆಂಬುದಾಗಿ ನಾವು ನೋಡ್ತೇವೆ. ಆತನನ್ನು ಹುಡುಕಿ ಕಂಡುಕೊಂಡನು, ಆತನನ್ನು ನಂಬಿದನು ಎಂಬುದಾಗಿ ನಾವು ನೋಡ್ತೇವೆ. ಇದು ನಮ್ಮ ಪ್ರತಿಯೊಬ್ಬ ವಿಶ್ವಾಸಿಗೆ ನಮ್ಮ ಜೀವಿತದಲ್ಲಿ ಏನಾದರೂ ದೇವರಿಂದ ಹೊಂದಿಕೊಳ್ಬೇಕಾದ್ರೆ, ಕೇಳಿ ಪಡ್ಕೊಳ್ಬೇಕಾದ್ರೆ ನಾವು ದೇವರನ್ನ ಯಥಾರ್ಥವಾಗಿ ಆಶ್ರಯಿಸಿಕೊಳ್ಬೇಕಾಗಿದೆ ಪ್ರಿಯರೇ. ದೇವರು ಮಾತ್ರವೇ ನನ್ನನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ಯಾಬೇಚನು ನಂಬಿದನು. ನಾವು ಕೂಡ ದೇವರಿಂದ ಕೇಳಿ ಪಡ್ಕೊಳ್ಳುವಾಗ ಆತನೊಬ್ಬನೇ ಬದಲಾವಣೆ ಕೊಡೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ, ಆತನೊಬ್ಬನೇ ನಮ್ಮನ್ನ ಆಶೀರ್ವದಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ಅತಿಯಾದ ಒಂದು ಯಥಾರ್ಥವಾದಂತ ನಂಬಿಕೆಯನ್ನು ನಾವು ದೇವರ ಮೇಲೆ ಇಟ್ಕೊಳ್ಬೇಕಾಗಿದೆ ಪ್ರಿಯರೇ. ದೇವರು ನಮ್ಮ ಜೀವಿತವನ್ನ ನೋವಿನಿಂದ ನಲಿವಿಗೆ, ಭಯದಿಂದ ಜಯಕ್ಕೆ ಮಾರ್ಪಡಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಎಂಥದ್ದೇ ನೋವು, ಎಂಥದ್ದೇ ದುಃಖ, ಎಂಥದ್ದೇ ಕಷ್ಟ ಇದ್ರೂ ಕೂಡ ಅದನ್ನ ಸಂತೋಷವಾಗಿ ಮಾರ್ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಎಂಥದ್ದೇ ಅವ್ಯಕ್ತ ಭಯ ನಮ್ಮನ್ನ ಆವರಿಸಿಕೊಂಡಿದ್ರು ಕೂಡ ಅದನ್ನ ಜಯದ ಜೀವಿತಕ್ಕೆ ಮಾರ್ಪಡಿಸಲು ಆತನು ಸಮರ್ಥನಾಗಿದ್ದಾನೆ. ಅದನ್ನೇ ಯಾಬೇಚನು ಇಲ್ಲಿ ಕೇಳುವಂತದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ನೀನು ನನ್ನನ್ನ ವಿಶೇಷವಾಗಿ ಆಶೀರ್ವದಿಸು ಎಂಬುದಾಗಿ. ಯಾಕೋಬನ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ನೆನೆಸ್ಕೊಳ್ಳುವಾಗ, ನೀನು ನನ್ನನ್ನ ಆಶೀರ್ವದಿಸದ ಹೊರತು ನಾನು ನಿನ್ನನ್ನ ಬಿಡುವುದೇ ಇಲ್ಲ ಎಂಬುದಾಗಿ. ಆ ರೀತಿಯಾದಂತ ಒಂದು ಪ್ರಾರ್ಥನೆ ನಮ್ಮದಾಗಿರಬೇಕೆಂಬುದಾಗಿ ಇಲ್ಲೂ ಕೂಡ ಯಾಬೇಚನು ಆತನು ಕೇಳುವಂತದ್ದೇನೆಂದ್ರೆ, ನೀನು ನನ್ನನ್ನ ವಿಶೇಷವಾಗಿ ಆಶೀರ್ವದಿಸಬೇಕು ಎಂಬುದಾಗಿ. ಇಸ್ರಾಯೇಲ್ ದೇವರಿಗೆ ಆತನು ಮೊರೆ ಇಟ್ಟದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಆತನು ತನ್ನ ಪ್ರಾರ್ಥನೆಯಲ್ಲಿ ನನ್ನ ಪ್ರಾಂತವನ್ನ ವಿಸ್ತರಿಸು ಎಂಬುದಾಗಿ ಕೇಳುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. ನಮಗೊಂದು ಬೌಂಡ್ರಿ ಉಂಟು, ನಮಗೊಂದು ಮೇರೆ ಉಂಟು, ನಮಗೊಂದು ಮಿತಿ ಉಂಟು. ಆ ಮಿತಿ ಒಳಗಡೆನೆ ನಾವು ಜೀವನ ಮಾಡ್ತಾ ಇದ್ದೇವೆ ಪ್ರಿಯರೇ. 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನುವಂತ ಒಂದು ಲೋಕಾರೂಢಿ ಪ್ರಕಾರವಾಗಿ. ಆದ್ರೆ ನಾವು ಇಸ್ರಾಯೇಲ್ ದೇವರನ್ನ, ನಾವು ನಂಬಿದಂತ ದೇವರನ್ನ, ನಮಗೆ ರಕ್ಷಣೆ ಕೊಟ್ಟಂತ ಆ ದೇವರನ್ನ ನಾವು ಯಥಾರ್ಥವಾಗಿ ಆತ್ಕೊಂಡು ಕೇಳ್ಕೊಳ್ಳುವಾಗ ನಮ್ಮ ವಿಶ್ವಾಸದ ಜೀವಿತದಲ್ಲಿಯೂ, ನಮ್ಮ ಸೇವಾ ಜೀವಿತದಲ್ಲಿಯೂ, ನಮ್ಮ ಕುಟುಂಬಗಳಲ್ಲಿಯೂ, ನಮ್ಮ ಸಭೆಯಲ್ಲಿಯೂ ಅನೇಕ ಹೆಚ್ಚಿನ ಆಶೀರ್ವಾದಗಳನ್ನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಎಕ್ಸ್ಟ್ರಾ ಮೈಲ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಆತನ ಸಂಗಡ ಇನ್ನಷ್ಟು ಕಾರ್ಯಗಳನ್ನ ಮಾಡುವುದಕ್ಕೆ, ಆತನ ಸಂಗಡ ಇನ್ನಷ್ಟು ಆತ್ಮಿಕ ಆಲೋಚನೆಗಳನ್ನ ನಾವು ಮಾಡ್ಕೊಳ್ಳಿಕ್ಕಾಗುವಂತೆ, ನಮ್ಮ ಭಕ್ತಿಯಲ್ಲಿ ನಾವು ಇನ್ನಷ್ಟು ದೃಢವಾಗ್ಲಿಕ್ಕಾಗುವಂತೆ, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಇನ್ನಷ್ಟು ಪ್ರಖರತೆಯನ್ನ ನಾವು ಕಾಣ್ಲಿಕ್ಕಾಗುವಂತೆ ಆತನು ಇಲ್ಲಿ ನಾವು ಕೇಳ್ಕೊಂಡಂತ ಸಂಗತಿಯನ್ನ ನಾವು ನೋಡ್ತೇವೆ. ನನ್ನ ಪ್ರಾಂತ್ಯವನ್ನ ವಿಸ್ತರಿಸು. ಅಬ್ರಹಾಮನಿಗೆ ದೇವರು ನೀನು ತಿರುಗಾಡಿದಂತ ಎಲ್ಲ ಪ್ರದೇಶವನ್ನ ನಿನಗೆ ನಾನು ಕೊಡ್ತೇನೆ ಎಂಬುದಾಗಿ ಅವನಿಗೆ ಸಂತಾನವನ್ನು ವಾಗ್ದಾನ ಮಾಡಿದನು. ಅದೇ ರೀತಿ ಅವನು ಇರ್ತಕ್ಕಂಥ ದೇಶವನ್ನ, ಅವನ ಮೇರೆಯನ್ನ ವಿಸ್ತರಿಸಿ ಅವನಿಗೆ ಆ ದೇಶವನ್ನು ಕೂಡ ವಾಗ್ದಾನ ಮಾಡಿದನು. ಯಾಬೇಚನು ಒಂದು ವೇಳೆ ಅರಸನಾಗಿರ್ಲಿಲ್ಲ, ಅವನಿಗೆ ದೇಶವನ್ನ ಅಥವಾ ಪ್ರಾಂತ್ಯಗಳನ್ನ ಕೊಟ್ಟಂತ ಸಂಗತಿಯನ್ನ ನಾವು ನೋಡ್ಲಿಲ್ಲ. ಆದ್ರೆ ಅವನ ಭಕ್ತಿ ವೃದ್ಧಿ ಆದದ್ದನ್ನ ನಾವು ಗಮನಿಸ್ತೇವೆ ಪ್ರಿಯರೇ. ಅವನ ಪ್ರಾರ್ಥನೆಯ ಒಂದು ಜೀವಿತ ಆ ಲೆವೆಲ್ನಲ್ಲಿ, ಆ ಮಟ್ಟದಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಇಸ್ರಾಯೇಲ್ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಕೇಳಿದನು. ನಿನ್ನ ಹಸ್ತದಿಂದ ನನ್ನನ್ನು ಹಿಡ್ಕೊಂಡು ನನ್ನನ್ನ ಸಂರಕ್ಷಿಸು ಎಂಬುದಾಗಿ. ಹಾಗಂದ್ರೆ ನಮಗೆ ರಕ್ಷಣೆ ಉಂಟಾಗಿದೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಆ ಯಜ್ಞ ಕಾರ್ಯದ ಮೂಲಕವಾಗಿ. ಯಾಬೇಚನು ಕೇಳಿದಂತ ಈ ಪ್ರಾರ್ಥನೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾದೇನಪ್ಪಾ ಅಂದ್ರೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡ್ಕೋ, ನನ್ನನ್ನು ಸಂರಕ್ಷಿಸು, ನನ್ನ ರಕ್ಷಣೆಯನ್ನು ನಾನು ಸಾಧಿಸಿಕೊಳ್ಳುವಂತೆ ಹೆಚ್ಚಿನ ಕೃಪೆಯನ್ನು ನನಗೆ ಅನುಗ್ರಹ ಮಾಡು ಎಂಬುದಾಗಿ ಬೇಡ್ಕೊಳ್ಳುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. ವಿಶ್ವಾಸದ ಜೀವಿತದಲ್ಲಿ ನಾವು ಕೂಡ ಈ ಲೋಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮನಗುಂದಿದವರಾಗ್ಬೋದು, ದುಃಖಿತರಾಗ್ಬೋದು, ಬೀಳುವಂತ ಸಂದರ್ಭ ಇರಬಹುದು, ಹಿಂಜಾರಿ ಹೋಗ್ಬೋದಂತ ಸಂದರ್ಭ ಇರಬಹುದು. ದೇವರು ಕೊಟ್ಟಿರುವಂತ ಈ ಆತ್ಮಿಕ ಜೀವಿತದಲ್ಲಿ ನಿರಾಶೆಯಿಂದ ಹೋಗ್ಬೋದಾದಂತ ಸಂದರ್ಭ ಬರಬಹುದು. ಆದ್ರೆ ಕರ್ತನನ್ನ ನಾವು ಬೇಡಿಕೊಳ್ಳುವಾಗ ಮಾತ್ರವೇ ಈ ಎಲ್ಲಾ ಪರಿಸ್ಥಿತಿಗಳಿಗೆ ನಾವು ವಿಶೇಷವಾದಂತ ಜಯವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಯಾಬೇಚನು ಅವನು ದೇವರ ದಯೆಯನ್ನ, ಆಶೀರ್ವಾದವನ್ನ
ತನಗಾಗಿ ಮಾತ್ರ ಕೇಳ್ಕೊಳ್ಳಿಲ್ಲ ಪ್ರಿಯರೇ, ತನ್ನ ಜನರಿಗಾಗಿ, ತನ್ನ ಆತ್ಮಿಕ ಜೀವಿತಕ್ಕಾಗಿ ಅವನು ಪ್ರಾರ್ಥಿಸಿದನು. ಆತನು ಬೇಡಿಕೊಂಡಂತ ಆ ಸಂಗತಿಗಳು ಬ್ಲೆಸ್ಸಿಂಗ್ಸ್, ಪ್ರೊಟೆಕ್ಷನ್ ಮತ್ತು ಅವನ ಜೀವಿತದ ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್, ಆ ಸಂಗತಿಗಳಿಗಾಗಿ ಅವನು ದೇವರನ್ನ ಬೇಡಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ದೇವರು ಅವನ ಮೊರೆಯನ್ನ ಲಾಲಿಸಿದನು. ಯಬೇಚನ ಪ್ರಾರ್ಥನೆ ಅವನ ಆಂತರ್ಯವನ್ನ ಬದಲಾಯಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಅವನ ದುಃಖವನ್ನ ನೀಗಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಇವನು ಬಹಳ ದುಃಖ ಕೊಡುವವನು ಎಂಬುದಾಗಿ ಒಂದು ವೇಳೆ ಜನರ ಮಧ್ಯದಲ್ಲಿ ಅವನು ತಿರಸ್ಕಾರ ಹೊಂದಿದವನಾಗಿದ್ರೂ ಕೂಡ, ಅವನ ತಾಯಿ ಅವನಿಗೆ ಯಾಬೇಚನೆಂದು ಹೆಸರಿಟ್ಟಿದ್ರೂ ಕೂಡ, ನನಗೆ ದುಃಖ ತಂದವನು, ಇವನು ದುಃಖ ಕೊಡುವಂತವನು ಎಂಬುದಾಗಿ ಹೆಸರಿದ್ರೂ ಕೂಡ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ಅವನ ಪ್ರಾರ್ಥನೆಯ ನಂತರದಲ್ಲಿ ಅವನ ದುಃಖ ಹೋಯಿತು, ಅವನು ಹರ್ಷಚಿತ್ತನಾದನು, ಅವನ ಪ್ರಾರ್ಥನೆಯನ್ನು ದೇವರು ಕೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆಂಬುದಾಗಿ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡಿದಂತೆಯೇ ಯಾಬೇಚನ ಜೀವಿತದಲ್ಲಿ ಅವನು ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೇವೆ. ಅದೇ ದೇವರು ಇವತ್ತು ಕೂಡ ಸದಾಕಾಲ ಜೀವಿಸುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿಯೂ ಕೂಡ ಆತನು ಕಾರ್ಯ ಸಾಧಿಸಲು ಸಮರ್ಥನಾಗಿದ್ದಾನೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 19ನೇ ವಚನದಲ್ಲಿ, ನೀತಿವಂತನಿಗೆ ಅನೇಕ ಕಷ್ಟಗಳು ಸಂಭವಿಸಬಹುದು ಪ್ರಿಯರೇ, ಆದರೆ ಅವೆಲ್ಲವುಗಳಿಂದ ಅವನನ್ನ ಬಿಡಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ 3ನೇ ಅಧ್ಯಾಯ 20-21ನೇ ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ದೇವರು ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಬೇಡ್ಕೊಳ್ಳೋದಕ್ಕೆ ಒಂದು ಇಂತಿಷ್ಟೇ ಗೊತ್ತು ನಮಗೆ, ನಾವು ತಕ್ಕ ಪ್ರಕಾರ ಏನು ಬೇಡ್ಕೊಳ್ಬೇಕೆಂಬುದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಪರಿಶುದ್ಧಾತ್ಮನು ನಾವು ಏನು ಬೇಡ್ಕೊಳ್ಬೇಕು, ಹೇಗೆ ಬೇಡ್ಕೊಳ್ಬೇಕು ಎಂಬಂತಹ ವಿಷಯದಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆದ್ರಿಂದ ಈ ಒಂದು ಆತ್ಮಿಕ ಜೀವಿತದಲ್ಲಿ, ಈ ವಿಶ್ವಾಸದ ಜೀವಿತದಲ್ಲಿ ದೇವಜನರಾದ ನಾವು ಯಾಬೇಚನ ಪ್ರಾರ್ಥನೆಯಿಂದ ನಾವು ಕೂಡ ಒಂದು ಉತ್ತೇಜನವನ್ನು ಪಡ್ಕೊಂಡವರಾಗಿ, ನಾವು ಕೂಡ ಒಂದು ಪ್ರೇರೇಪಿತರಾಗಿ, ನಾವು ಕೂಡ ಆತ್ಮಿಕ ಜೀವಿತದಲ್ಲಿ ಹೀಗೆ ನಡ್ಕೊಳ್ಬೇಕು ಎಂಬಂತ ನಿಬಂಧನೆ ಉಂಟು ಪ್ರಿಯರೇ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಇಹಲೋಕದ ನಡವಳಿಕೆಯನ್ನ ನಾವು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿ ನಾವು ಜೀವಿಸಬೇಕೆಂಬುದಾಗಿ ವಾಕ್ಯ ನಮ್ಮನ್ನ ಎಚ್ಚರಿಸ್ತದೆ ಪ್ರಿಯರೇ. ಇಹಲೋಕ ಭಾವವನ್ನ ನಾವು ಅನುಸರಿಸಿ ನಡೆಯಬಾರದು, ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿರ್ಬೇಕು, ಪರಲೋಕ ಭಾವದವರಾಗಿ ನಾವು ಜೀವಿಸಬೇಕೆಂಬುದಾಗಿ. ಈ ರೀತಿಯಾದ್ರೆ ನಾವು ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ್ಯಾವುದೆಂದು ಎಂಬುದಾಗಿ ತಿಳ್ಕೊಂಡು ನಾವು ನಡ್ಕೊಳ್ಬಹುದಾಗಿದೆ ಪ್ರಿಯರೇ. ಆದ್ರಿಂದ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ನಮ್ಮಿಷ್ಟ ಬಂದ ಹಾಗೆ ನಡ್ಕೊಳ್ಬಾರ್ದು. ಪ್ರತಿದಿನ ನಾವು ಬಿದ್ದೋಗ್ಬೋದಾದಂತ, ಹಿಂಜಾರಿ ಹೋಗ್ಬೋದಾದಂತ, ಅಥವಾ ತಟಸ್ಥವಾಗಿ ಇರಬಹುದಾದಂತ ಸಂದರ್ಭಗಳು ನಮಗೆ ಎದುರಾಗ್ತದೆ ಪ್ರಿಯರೇ. ಒಂದ್ ವೇಳೆ ಕಂಫರ್ಟ್ ಝೋನ್ ನಾವು ಈ ರೀತಿಯಾಗಿ ಇದ್ರೆ ಸಾಕು, ಇನ್ನೇನು ಹೆಚ್ಚಿನ ಕಾರ್ಯಗಳು ನಮಗ್ ಬೇಡ ಎನ್ನುವಂತ ಮನಸ್ಥಿತಿ ನಮಗ್ ಬರಬಹುದು ಪ್ರಿಯರೇ. ಆದ್ರೆ ಆ ಸಂದರ್ಭದಲ್ಲಿ ನಾವು ಎಚ್ಚರಿಸ್ಕೊಳ್ಬೇಕಾಗ್ತದೆ. ಇಹಲೋಕದ ನಡವಳಿಕೆಯನ್ನ ನಾವು ಅನುಸರಿಸದೆ ನಾವು ಕರ್ತನ ಚಿತ್ತವನ್ನ ನಾವು ಹುಡುಕ್ಬೇಕಾಗಿದೆ ಪ್ರಿಯರೇ. ಫಿಲಿಪ್ಪಿ 3:16 ನಾವು ನೋಡುವಾಗ, ಆದ್ರೆ ನಾವು ಯಾವ ಸೂತ್ರವನ್ನ ಅನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸಿ ನಡೆದುಕೊಳ್ಬೇಕೆಂಬುದಾಗಿ, ಯಾವ ವಾಕ್ಯವನ್ನ ಕೇಳಿ ಬಂದೆವೋ, ಯಾವ ದೇವಜನರನ್ನ ನೋಡಿ ಒಬ್ಬರ ನಂಬಿಕೆನ ಒಬ್ರು ಬಲಪಡಿಸ್ತಾ ಬಂದೆವೋ, ಯಾವ ಒಬ್ಬ ಒಂದು ಹಿರಿಯರನ್ನ ನೋಡಿ ಅವ್ರು ನಡೆದಂತ ಮಾರ್ಗದಲ್ಲಿ ನಾವು ಕೂಡ ನಡಿಬೇಕೆಂಬಂತ ರೀತಿಯಲ್ಲಿ ನಾವು ಬಂದೆವೋ, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿ ನಡೆದನೋ ಆ ರೀತಿಯಾಗಿ ನಮ್ಮ ಶಿಲುಬೆಯನ್ನ ಹೊತ್ಕೊಂಡು ನಾವು ಕೂಡ ಆತನ ಹಿಂದೆ ನಡಿಬೇಕೆಂಬ ತೀರ್ಮಾನ ಮಾಡಿ ಬಂದೆವೋ, ಆ ಸೂತ್ರವನ್ನ ಅನುಸರಿಸಿ ನಾವು ಮುಂದೆಯೂ ನಡೆಯುವಂತವರು ನಾವಾಗಿರ್ಬೇಕಾಗಿದೆ ಪ್ರಿಯರೇ. ವಿಶ್ವಾಸಿಗಳು ನಮಗೆ ತೋರಿಸಿದ ವಾಕ್ಯದ ಬೆಳಕಿನಲ್ಲಿ ನಡೆಯಬೇಕಾಗಿದೆ. ಹಾಗೆ ನಡೆಯುವಾಗ ಸತ್ಯದ ಕುರಿತಾಗಿ ಹೆಚ್ಚಿನ ತಿಳುವಳಿಕೆಯನ್ನ ದೇವರಾತ್ಮನು ನಮಗೆ ಕೊಡುವಂತವನಾಗಿದ್ದಾನೆ. ವಾಕ್ಯ ಓದುವಂಥದ್ದು, ವಾಕ್ಯ ಕಲಿಯುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ ಪ್ರಿಯರೇ.
ವಿಶ್ವಾಸದ ಭದ್ರ ಬುನಾದಿಗೆ, ವಿಶ್ವಾಸಿಯ ಜೀವಿತಕ್ಕೆ. ಅದು ಬಿಟ್ರೆ ಬೇರೆ ಏನಿಲ್ಲ. ನಾವು ಆಲ್ಟರ್ನೇಟ್ ಆಗಿ ಇನ್ನೊಂದು ಏನೆಲ್ಲ ಕೇಳ್ಬೋದು, ಏನೆಲ್ಲ ನೋಡ್ಬೋದು ಪ್ರಿಯರೇ. ಆದ್ರೆ ವೈಯಕ್ತಿಕವಾಗಿ ನಾವು ಸತ್ಯವೇದ ಅಧ್ಯಯನ ಮಾಡುವಾಗ, ವಾಕ್ಯ ಕಲಿಯುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಮಾರ್ಪಾಡನ್ನ ಮತ್ತು ಹೆಚ್ಚಿನ ಆತ್ಮಿಕತೆಯನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆತನ ಅಚಲವಾದಂತಹ ಗುಣ ಸ್ವಭಾವಗಳನ್ನ ವಾಕ್ಯ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ದೇವರ ಗುಣ ಸ್ವಭಾವಗಳನ್ನ ವಾಕ್ಯ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಆತನ ಪ್ರೀತಿ, ಕೃಪೆ, ದಯೆ, ಕರುಣೆ ಮತ್ತು ಆತನ ಪರಿಶುದ್ಧತೆ, ಆತನ ನೀತಿವಂತಿಕೆ, ಇವುಗಳ ಕುರಿತಾಗಿ ವಾಕ್ಯ ನಮಗೆ ಕಲಿಸಿಕೊಡುವಂತದ್ದಾಗಿದೆ ಪ್ರಿಯರೇ. ಹಾಗಾದ್ರೆ ವಿಶ್ವಾಸದ ಜೀವಿತದಲ್ಲಿ ನಾವು ಇಹಲೋಕದ ನಡವಳಿಕೆಯನ್ನ ಅನುಸರಿಸಬಾರದು. ಯಾಬೇಚನ ಜೀವಿತದಲ್ಲಿ ಅವನು ಮಾಡಿದ ಪ್ರಾರ್ಥನೆಯ ಪ್ರೇರಣೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು ಪ್ರಿಯರೇ. ಅವನಿಗೆ ಯಾರಿಂದ ಪ್ರೇರಣೆ ಆಯಿತು? ಸರ್ವಶಕ್ತನಾದ ದೇವರು ಇಸ್ರೇಲರ ಜೀವಿತದಲ್ಲಿ ಮಾಡಿದಂತ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಸೂಚಕ ಕಾರ್ಯಗಳು, ಅವರನ್ನ ಎಂಥ ಪರಿಸ್ಥಿತಿಯಲ್ಲಿಯೂ ಕೈ ಬಿಡದೆ ನಡೆಸುತ್ತಾ ಬಂದಂತ ಆತನ ಒಂದು ಕಾರ್ಯಗಳು ಮಾತ್ರವೇ ಯಾಬೇಚನು ಬೆಳೆದಂತೆಲ್ಲ ಅದನ್ನು ಕಲಿತು ಅವನ ಪ್ರಾರ್ಥನೆಯಲ್ಲಿ ತನ್ನ ಜೀವಿತದಲ್ಲಿಯೂ ಕೂಡ ಬದಲಾವಣೆ ಕಂಡುಕೊಳ್ಳೋದಕ್ಕೆ ಅವನು ಆ ಪ್ರಾರ್ಥನೆಯನ್ನ ಮಾಡಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಆದ್ರಿಂದ ವಾಕ್ಯ ಓದುವಂಥದ್ದು ಬಹಳ ಗಂಭೀರವಾದಂತಹ ಸಂಗತಿ ಅದಾಗಿದೆ ಪ್ರಿಯರೇ. ಆದ್ರಿಂದ ನಾವು ಕೂಡ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ವಾಕ್ಯ ಧ್ಯಾನ ಮಾಡುವಂತಹ ಸಂಗತಿಯನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಪ್ರಾರ್ಥನೆಯ ಜೀವಿತ 1 ಯೋಹಾನ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗುಂಟು. ದೇವರ ಚಿತ್ತಾನುಸಾರವಾಗಿಯೇ ಬೇಡ್ಕೊಳ್ಬೇಕಾಗಿದೆ ಪ್ರಿಯರೇ. ನಮ್ಮಿಷ್ಟ ಬಂದ ಹಾಗೆ ಬೇಡ್ಕೊಳ್ಳೋದಲ್ಲ, ನಮಗೆ ಬೇಕಾದದ್ದನ್ನೆಲ್ಲ ಬೇಡ್ಕೊಳ್ಳೋದಲ್ಲ. ದೇವರು ಬಯಸುವಂಥದ್ದನ್ನ ನಾವು ಬಯಸಬೇಕು. ದೇವರು ಇಷ್ಟಪಡುವಂಥದ್ದನ್ನೇ ನಾವು ಇಷ್ಟಪಡಬೇಕು. ದೇವರು ನೋಡುವಂತ ದೃಷ್ಟಿಯಿಂದಲೇ ನಾವು ನೋಡಬೇಕು. ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅದೇ ರೀತಿ ನಾವು ನೋಡುವಾಗ ವಿಧೇಯತೆಯನ್ನ ನಾವು ಹೆಚ್ಚಾಗಿ ಕಲ್ತ್ಕೊಳ್ಬೇಕಾಗಿದೆ ಪ್ರಿಯರೇ. ಜ್ಞಾನೋಕ್ತಿ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡುವಾಗ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟವರು ನಾವಾಗಿರ್ಬೇಕೆಂಬುದಾಗಿ. ನಮ್ಮ ಸ್ವಂತ ಬುದ್ಧಿ ಒಂದು ವೇಳೆ ಏನೆಲ್ಲ ಹೇಳ್ಕೊಡ್ಬೋದು ನಮಗೆ, ಹೀಗೆ ಮಾಡಿದ್ರೆ ಹೀಗೆ ಸಾಧಿಸ್ಬೋದು, ಹೀಗೆ ಮಾಡಿದ್ರೆ ಈ ರೀತಿ ಗೆಲ್ಬಹುದು, ಹೀಗೆ ಮಾಡಿದ್ರೆ ಇಂಥ ಒಂದು ರೀತಿಯಲ್ಲಿ ನಾವು ಸಕ್ಸಸ್ ಆಗ್ಬೋದು ಎಂಬುದಾಗಿ. ಆದ್ರೆ ದೇವರ ವಾಕ್ಯ ಪ್ರಬೋಧಿಸ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಾವು ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಜೀವಿಸಿದಂತ ಆ ದಿನದಲ್ಲಿ, ಆ ಗೆತ್ಸೆಮನೆ ತೋಟದಲ್ಲಿ ದೇವರು ಆತನಿಗಾಗಿ ನಿಯೋಜಿಸಿದಂತ ಆ ರಕ್ಷಣಾ ಕಾರ್ಯವನ್ನ ಪರಿಪೂರ್ಣಗೊಳಿಸಬೇಕಾದ್ರೆ ಸ್ವಂತ ಬಲವನ್ನ ಆತನು ಆತ್ಕೊಳ್ಳಿಲ್ಲ ಪ್ರಿಯರೇ. ಗೆತ್ಸೆಮನೆ ತೋಟದಲ್ಲಿ ಆತನು ಮನಗುಂದಿದವನಾದನು, ಆತನು ದುಃಖಿತನಾದನು. ಆತನ ಬೆವರು ಅದು ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಈ ಭೂಮಿಯ ಮೇಲೆ ಬಿದ್ದಿತೆಂಬುದಾಗಿ ನಾವು ನೋಡ್ತೇವೆ. ಆತನು ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಎಲ್ಲವನ್ನ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಮುಂದೆ ಆತನು ನಿರ್ವಹಿಸಬೇಕಾದಂತ ಕಾರ್ಯ ಇಡೀ ಲೋಕದ ಪ್ರತಿ ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಒಬ್ಬಂಟಿಗನಾಗಿ ದೇವರಿಂದ ನೇಮಿಸಲ್ಪಟ್ಟಂತೆ ಯಜ್ಞದ ಕುರಿಯಾಗಿ ತನ್ನ ಪ್ರಾಣವನ್ನೇ ಈಡುಕೊಡಬೇಕಾದಂತ ಸಂಗತಿ ಅವನ ಮುಂದೆ ಇತ್ತು ಪ್ರಿಯರೇ. ಆ ಕಾರ್ಯವನ್ನ ಒಬ್ಬ ಮನುಷ್ಯನಾಗಿ, ಪರಿಪೂರ್ಣ ಮನುಷ್ಯನಾಗಿ, ದೇವರಿಂದ ನೇಮಿಸಲ್ಪಟ್ಟಂತ ಯಜ್ಞದ ಕುರಿಯಾಗಿ ಆತನು ನಿರ್ವಹಿಸಬೇಕಾದ್ರೆ ಆತನು ದೇವರ ಚಿತ್ತವನ್ನೇ ಅನುಸರಿಸಿ ನಡ್ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ರಿಂದ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅಬ್ರಹಾಮನು ಇಸಾಕನಿಗೆ ಮಾಡಿದ್ದ ವಾಗ್ದಾನಗಳನ್ನ ಯಾಕೋಬನಿಗೂ ಕೂಡ ಇಸಾಕನು ಮಾಡಿದನು. ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳನ್ನ ಆತನು ಇಸಾಕನಿಗೆ ಆ ವಾಗ್ದಾನಗಳನ್ನ ತಿಳಿಸಿ ಹೇಳ್ತಾ ಬಂದನು. ಇಸಾಕನು ಯಾಕೋಬನಿಗೆ ದೇವರು ಇಂತಹ ವಾಗ್ದಾನಗಳನ್ನ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಬಂದನು. ಅದನ್ನ ಕಲಿತಂತ ಯಾಬೇಚನು ತನ್ನ ಪ್ರಾರ್ಥನೆಯಲ್ಲಿ ಬಲ ಹೊಂದಿದವನಾಗಿ
ಆ ಒಂದು ವಾಗ್ದಾನಗಳನ್ನೇ ಹಿಡಿದು ಪ್ರಾರ್ಥನೆ ಮಾಡಿದನು ಪ್ರಿಯರೇ. ಈ ಯಾಬೇಚನ ಪ್ರಾರ್ಥನೆಯನ್ನ ಇವತ್ತು ಓದುತ್ತಾ ಕಲಿಯುತ್ತಂತ ಬಂದಂತ ನಾವು ಕೂಡ ಆ ಪ್ರಾರ್ಥನೆಯಿಂದ ಬಲ ಹೊಂದಿದವರಾಗಿ, ಆ ಪ್ರಾರ್ಥನೆಯಿಂದ ಉತ್ತೇಜಿತರಾಗಿ, ಪ್ರೇರೇಪಣೆ ಹೊಂದಿದವರಾಗಿ ನಮ್ಮ ಪ್ರಾರ್ಥನೆಯಲ್ಲೂ ಕೂಡ ಯಥಾರ್ಥವಾಗಿ ನಾವು ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು, ನನ್ನ ಪ್ರಾಂತ್ಯಗಳನ್ನು ವಿಸ್ತರಿಸು, ನಿನ್ನ ಹಸ್ತದಿಂದ ನನ್ನನ್ನ ಹಿಡಿದುಕೋ, ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂಬುದಾಗಿ ಯಾಬೇಚನು ಪ್ರಾರ್ಥನೆ ಮಾಡಿದಂತೆ ನಾವು ಕೂಡ ಯಥಾರ್ಥವಾದಂತಹ ಪ್ರಾರ್ಥನೆಯಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತವನ್ನ ನಾವು ಮುಂದುವರಿಸುವಂತವರಾಗಿರೋಣ. ದೇವರು ಅವನ ಪ್ರಾರ್ಥನೆಯನ್ನ ಕೇಳಿದನು, ಅವನ ಮೊರೆಯನ್ನ ಲಾಲಿಸಿದನು. ಆತನು ಪ್ರಾರ್ಥನೆ ಮಾಡುವಾಗ ನನ್ನನ್ನ ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನ ರಕ್ಷಿಸಬಾರದೆ ಎಂದು ಮೊರೆ ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ನನ್ನಿಂದ ಯಾರಿಗೂ ಕೂಡ ವೇದನೆ ಉಂಟಾಗಬಾರದು ಮತ್ತು ಜನರಿಂದ ನನಗೂ ಕೂಡ ಯಾವ ಕೇಡು, ಯಾವ ಗಂಡಾಂತರ, ಯಾವ ವೇದನೆ ಉಂಟಾಗಬಾರದು ಎಂಬುದಾಗಿ ಇಸ್ರಾಯೇಲ್ ದೇವರನ್ನ ಆತನು ಮೊರೆ ಇಡಲು ದೇವರು ಅವನ ಮೊರೆಯನ್ನ ಲಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ತನ್ನ ಅಣ್ಣಂದರ ಮಧ್ಯದಲ್ಲಿ, ತನ್ನ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಅವನು ಘನವಂತನಾಗಿ ಜೀವಿಸ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಒಂದು ಉನ್ನತಿ, ಇಂಥ ಒಂದು ಆಶೀರ್ವಾದಕರ ಜೀವಿತ ನಮ್ಮದಾಗ್ಲಿಕ್ಕಾಗುವಂತೆ ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಆಶೀರ್ವದಿಸಲಿ, ನಮ್ಮನ್ನ ಬಲಪಡಿಸಲಿ. ಯಾಬೇಚನ ಪ್ರಾರ್ಥನೆ, ಇಸ್ರಾಯೇಲರ ಜೀವಿತದಲ್ಲಿ ಮಾಡಿದಂತ ದೇವರ ಕಾರ್ಯಗಳು ಆತನ ವಾಕ್ಯವನ್ನು ಓದಿ ಕಲಿಯುವಾಗ ಮಾತ್ರವೇ ನಮಗೆ ಅದು ಉತ್ತೇಜನ ಕೊಡುವಂಥದ್ದಾಗಿದೆ. ಆ ರೀತಿ ಆಗ್ಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಕರ್ತನೊಬ್ಬನೇ ಮಾನಕ್ಕೆ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಆತನೊಬ್ಬನಿಗೆ ಸದಾಕಾಲವೂ ಮಹಿಮೆ ಉಂಟಾಗಲಿ ಪ್ರಿಯರೇ.